ಕಾಟನ್ ಪೇಟೆ ಪುಷ್ಪ. ಈತ ಡಾನ್ ಜಯರಾಜ್ ಗ್ಯಾಂಗ್ ನ ಪ್ರಮುಖ ಪಂಟರಾಗಿ ಚಲಾವಣೆಯಲ್ಲಿದ್ದ ಕಾಲದಲ್ಲಿ ಸೋಮ ಇನ್ನು ಚಿಕ್ಕವನು. ಈತನ ಮನೆಯಿಂದ ಅನತಿ ದೂರದಲ್ಲಿ ಪುಷ್ಪನ ಮನೆ. ಅಲ್ಲೇ ಪಕ್ಕದಲ್ಲೊಂದು ಆಫೀಸ್ ಮಾಡ್ಕೊಂಡಿದ್ದ. ಏರಿಯಾದ ಹುಡುಗ ಅಂತ ಸಲುಗೆಯಿಂದ ಏಕವಚನದಲ್ಲಿ ಈತನನ್ನ ಮಾತಾಡ್ತಾ ಇದ್ದ ಪುಷ್ಪ. ಡಾನ್ ಜಯರಾಜನ ಹೆಸರಿಗೆ ಒಂದು ಟೆರರ್ ಇದ್ದ ಆಗಿನ ಕಾಲದಲ್ಲಿ ಆತನ ಪಟ್ಟ ಶಿಷ್ಯ ಪುಷ್ಪನಿಗೆ ಏರಿಯಾದಲ್ಲಿ ಭಲೆ ಕದರಿತ್ತು. ಅವತ್ತು ಕಾಟನ್ ಪೇಟೆ ಅನ್ನೋ ಏರಿಯಾನೇ ರೌಡಿಗಳ ಕೊಂಪೆಯಾಗಿತ್ತು. ಏರಿಯಾದಲ್ಲಿದ್ದುಕೊಂಡು ಬಸವನಗುಡಿ ನ್ಯಾಷನಲ್ ಕಾಲೇಜಿಗೆ ಹೋಗಿ ಬರ್ತಾ ಇದ್ದ. ಹಂಗಿದ್ದಾಗ ಬಾಬು ಅವತ್ತೊಂದು ದಿನ ಸೋಮನನ್ನ ಅಯ್ಯಪ್ಪ ಸ್ವಾಮಿ ಪೂಜೆಯೊಂದರಲ್ಲಿ ಮೊಟ್ಟ ಮೊದಲ ಸಲ ನೋಡಿ ಹಾಯ್ ಅಂದಿದ್ದ. ಕಾಡೆ ಅನ್ನೋ ಗುರುಸ್ವಾಮಿಯೊಬ್ರು ನಡೆಸ್ತಿದ್ದ ಪೂಜೆ ಅದು. ಆ ಕಾಡೆ ಬೇರೆ ಯಾರೂ ಅಲ್ಲ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಿರೋ ಹಾಸ್ಯ ನಟ ಬುಲೆಟ್ ಪ್ರಕಾಶ್ರ ತಂದೆ.